ಅಂದ ಹಾಗೆ ಆ ಮಕ್ಕಳಲ್ಲಿ ಒಬ್ಬ ತ್ರಿವಿಕ್ರಮ್ ಅವನ್ ಸಾವಾಯ್ತು, ಅದು ಕೂಡ ಅಸಹಜವಾಗಿ, ಅದು ಒಂದು ಹಾವಿಂದಾನೆ. ಪೂರ್ತಿ ವಿಚಾರ ಬೇಡ, ಗೊತ್ತಿರೋ ವಿಷಯಗಳಲ್ಲಿ ಒಂದ್ ಸ್ವಲ್ಪ ವಿಚಾರಗಳನ್ನ ಹೇಳ್ತೀನಿ. ಯಾಕೆಂದ್ರೆ ನನ್ನ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಿಮಗ್ ಕೊಟ್ಟಾಗುತ್ತೆ. ಸ್ವಲ್ಪ ಮುಂದಕ್ಕೆ ಬರೋಣ. ಒಂದ್ ಚಿಕ್ಕ ಹುಡುಗಿ ಇದ್ಲು, ತ್ರಿಶೂಲ್ ತಂಗಿ, ರೀನಾ ಅಂತ. ಪ್ರೀತಿಸಿ ಮದುವೆ ಆಗಬೇಕು ಅಂತ ಅನ್ಕೊಂಡಾಗ ಮನೆಯವರೆಲ್ಲರೂ ಒಪ್ತಾರೆ, ಆದ್ರೆ ಮಿಸ್ಟರ್ ಧನಂಜಯ್ ಅವರು ಮಾತ್ರ ಒಪ್ಪಲ್ಲ. ವೈ? ಆಗ ಶಿವಾನಿಯವರು ಅವ್ರಿಗೆ ಮದ್ವೆ ಮಾಡಿಸ್ಬೇಕು ಅಂತ ಹೊರಡ್ತಾರೆ. ಮನೆಯಿಂದ ಹೋದ ಹುಡುಗಿ, ಆ ಹುಡುಗಿ ಜೊತೆ ಇದ್ದಿದ್ದ ಹುಡುಗ, ಇಬ್ರು ನಿಗೂಢವಾಗಿ ಕಾಣೆ ಆಗ್ತಾರೆ. ಅವರೆಲ್ಲ ಓಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ. ಹಾಗಂತ ನೀವೆಲ್ಲರೂ ನಂಬಿದಿರಾ ಮಿಸ್ಟರ್ ನಂದೀಶ್? ಅದು ನಿಜ ಅಂತ ನಿಮ್ಗೆಲ್ಲ ಅನ್ಸುತ್ತಾ? ಹೇಳಿ ಮಿಸ್ಟರ್ ಧನಂಜಯ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆಯಾ ಅಥವಾ ತಪ್ಪಾಗಿದ್ಯಾ? ಹೇಳಿ. ಅಭಯ್, ಅವಳು ಈ ಮನೆ ಮಗಳು. ಯಾವೊಂದು ಗೊತ್ತು ಗುರಿಲ್ದವನ್ನ ಕರ್ಕೊಂಡು ಬಂದು ಇವನನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಮನೆಯವರು ವಾಪಸ್ ಬರೋದು ಸಹಜ. ಅಷ್ಟೇ ಆಗಿ ಆಮೇಲೆ ಅವಳು ಕಿತ್ತಾಗ ಹೋದ್ಲು. ಆದ್ರೆ ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ನನಗ್ ಗೊತ್ತಾಗುತ್ತೆ. ಅಂಡ್ ನಿಮ್ ಜೊತೆ ಇದ್ರಲ್ಲ ಕೃಷ್ಣೆ ಮತ್ತೆ ದಾಕ್ಷಾಯಣಿ, ಅವ್ರನ್ನ ಯಾವ ಊರು ಅಂತ ಕೇಳಿದ್ರೆ ಪಂಜಾಬ್, ಅಸ್ಸಾಂ, ಸಿಕ್ಕಿಂ ಏನೇನೋ ಹೇಳೋರು. ಆದ್ರೆ ಅವ್ರು ಯಾವ ಊರಲ್ಲೂ ಇರ್ಲಿಲ್ಲ. ಈಗ ನೋಡಿದ್ರೆ ಅವರೂ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮಗ್ ಗೊತ್ತಾ? ಅವರು ತೀರ್ಥಯಾತ್ರೆಗೆ ಅಂತೇಳಿ. ನೀನು ಇಲ್ಲದೆ ಅವಳ ಬದುಕು ಶೂನ್ಯ ಎಂಬ ಭೀತಿಯನ್ನು ನೀನು ಅವಳಲ್ಲಿ ಹುಟ್ಟಿಸಬೇಕು. ಆಮೇಲೆ ನೀನು ಅವಳನ್ನು ಸಾಯಿ ಎಂದರೂ ಸಾಯುತ್ತಾಳೆ. ಇನ್ನು ನಿನ್ನನ್ನು ಮದುವೆಯಾಗಲು ಒಪ್ಪುವುದಿಲ್ಲವೇ? ಇನ್ನೊಂದು ಮುಖ್ಯವಾದ ವಿಚಾರ, ನೀನು ಅವಳನ್ನು ಪ್ರೀತಿ ಮಾಡಬೇಕೆಂದರೆ ಆ ಶಿವಾನಿಯ ಸಹಾಯವಿಲ್ಲದಿದ್ದರೂ ನಡೆಯುತ್ತದೆ. ಆದರೆ ನೀನು ಅವಳನ್ನು ಮದುವೆಯಾಗಬೇಕೆಂದರೆ ಆ ಶಿವಾನಿಯ ಸಹಾಯವಿರಲೇಬೇಕು. ಇದನ್ನು ನೀನು ಮರೆಯಬಾರದು. ನಾನು ಏನೇ ಮಾಡಿದರೂ ಅದು ನಿನ್ನ ಪ್ರೀತಿಗಾಗಿ. ಗೊತ್ತು ಶೇಷ, ಇವಳನ್ನ ಪ್ರೀತಿಸು ಅಂದಿದ್ದು ನಮ್ಮ ಪ್ರೀತಿಯ ಉಳಿವಿಗಾಗಿ. ನೋಡು, ನಾನು ಹೇಳಿದ್ದು ಹೇಳಾಯ್ತು. ನಿನ್ನನ್ನು ಈ ಸ್ಥಳಕ್ಕೆ ಬಿಟ್ಟಾಯ್ತು. ಇನ್ನು ನಿನ್ನ ಪ್ರಯತ್ನ ಮುಂದುವರಿಯಲಿ. ನಿನಗೋಸ್ಕರ ಕಾಯುತ್ತಾ ಇರುವೆ. ಬೇಗ ಬಾ.
ಬೇರೆ ಮನೇಲಿಲ್ಲ. ಮನೆವರೆಗೂ ಬಂದವನ್ಗೆ ಮನೆ ಒಳಗಡೆ ಬರೋದ್ ಕಷ್ಟ ಅಲ್ಲ. ನಾನು ಏನ್ ಮಾಡ್ಲಿ? ಫೋನ್ ಫೋನ್ ಹಲೋ ಸರ್. ಯಾರು? ಸರ್ ನಾನು ಮಯೂರಿ, ಶಿವಾನಿ ಅಕ್ಕನ ಜೊತೆ ಪೂಜೆ. ಹಾ ಹೇಳಮ್ಮ. ಸರ್ ಇವನು ಮತ್ತೆ ಬಂದಿದ್ದಾನೆ, ಮನೆ ಹತ್ರನೇ ಬಂದಿದ್ದಾನೆ. ವಾಟ್? ಅವನು ಮನೆ ಆಚೆನೇ ಇದ್ದಾನೆ. ನನಗೆ ತುಂಬಾ ಭಯ ಆಗ್ತಿದೆ. ನಾನು ಒಳಗಡೆ ಬಾಗ್ಲು ಹಾಕೊಂಡಿದ್ದೀನಿ. ರಿಲ್ಯಾಕ್ಸ್, ಏನು ಆಗಲ್ಲ, ಹೆದರ್ಕೋಬೇಡಿ. ಏನ್ ನಿನ್ ಪ್ರಾಬ್ಲಮ್ಮು? ತಲೆಗೇನಾದ್ರೂ ಪೆಟ್ಟು ಬಿದ್ದಿದ್ಯಾ? ಅದಕ್ಕೆ ಹೀಗಾಡ್ತಿದ್ಯಾ? ನಿನ್ ಹೆಸರನ್ನ ವಿಶೇಷ ಅಂತ ಇಡಬಾರ್ದಿತ್ತು, ವಿಚಿತ್ರ ಅಂತ ಇಡಬೇಕಿತ್ತು. ಪ್ರೀತಿ ಕಾಡ್ಸತ್ತೆ, ಅದು ಪ್ರೀತಿ ಮಾಡೋರಿಗೆ ಮಾತ್ರ ಗೊತ್ತಾಗೋದು, ನಿನ್ನಂತವ್ರಿಗಲ್ಲ. ಪ್ರೀತಿ ಮನ್ಸಿಗೆ ಬಿದ್ದ ಕೆಂಡ ಇದ್ದ ಹಾಗೆ, ಅದನ್ನ ಆರಿಸ್ಬೇಕಾದ್ರೆ ಮದ್ವೆ ಆಗ್ಲೇಬೇಕು. ನಿನಗದೆಲ್ಲ ಹೇಗೆ ಅರ್ಥ ಆಗತ್ತೆ ಬಿಡು. ನೀವಿಲ್ಲ ನನ್ ಜೊತೆಗೆ ಇದ್ರೆ ನನ್ ಮೇಲೆ ಲವ್ ಆಗ್ಬಿಡತ್ತೆ ಅಂತ ನಿಮ್ಗೆ ಭಯ ಅಲ್ವಾ? ಆಯ್ತು ಹೋಗಿ ಮೇಡಮ್, ಪರವಾಗಿಲ್ಲ. ಒಟ್ನಲ್ಲಿ ನಿಮ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಹುಟ್ಟಿದ್ಯಲ್ಲ, ನನ್ಗೆ ಸಾಕು. ಇನ್ಮೇಲೆ ಈ ತಾಳಿ ನನ್ ಜೇಬಲ್ಲೇ ಇರುತ್ತೆ. ನೀನ್ ಹೂ ಅಂದ ತಕ್ಷಣ ಮುಹೂರ್ತನೂ ನೋಡಲ್ಲ, ಅಲ್ಲೇ ತಾಳಿ ಕಟ್ಬಿಡ್ತೀನಿ. ಯಾಕೆ ನಗ್ತಾ ಇದ್ಯಾ? ಇನ್ನೇನ್ ಮತ್ತೆ, ನಿನ್ ದಟ್ಟತನ ನೋಡಿದ್ರೆ ನಗು ಬರ್ದೇ ಇರುತ್ತಾ? ಅಲ್ಲ ಕಣೋ, ಇದೇನಿದು ತಾಳಿ ಕೈಲಿ ಇಟ್ಕೊಂಡು ಓಡಾಡ್ತಾನೆ ಇರ್ತೀಯ, ಏನ್ ನಿನ್ ಕತೆ? ಪ್ರೀತಿಯಿಂದ ಮದ್ವೆ ಆಗ್ಬೇಕು ಕಣೋ, ಮದ್ವೆಗೋಸ್ಕರ ಪ್ರೀತಿ ಮಾಡಬಾರ್ದು. ನಿನಗೆ ಆ ಹುಡುಗಿ ಅಂದ್ರೆ ತುಂಬಾ ಇಷ್ಟನಾ? ಅವಳಂದ್ರೆ ನನಗ್ ಪ್ರಾಣ. ಅವಳ ಜೊತೆ ಬದುಕಬೇಕು. ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಬಾರ್ದು ಅಂತ ತಾನೆ ಅವಳನ್ನ ಮದುವೆ ಆಗಕ್ಕೆ ಹೊರಟಿರೋದು. ನೀನ್ ಹೇಳ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ರೆ ಹಳೆದೆಲ್ಲ ನೆನಪಾಗ್ತಿದೆ. ನಿನ್ ಪ್ರೀತಿಗೆ ಸಹಾಯ ಮಾಡಬಾರ್ದು ಅಂತ ಅನ್ಕೊಂಡೆ, ಅದೇನೋ ಗೊತ್ತಿಲ್ಲ, ಸಹಾಯ ಮಾಡಬೇಕು ಅಂತ ಅನಿಸ್ತಿದೆ. ನೀನು ನಿಜ ಹೇಳ್ತಾ ಇದ್ಯಾ? ನಾನು ನಿನಗೆ ಸಹಾಯ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ನಿನ್ನ ಮೇಲೆ ಅವಳಿಗೆ ಪ್ರೀತಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅವಳನ್ನ ಬಿಟ್ಟು ಹೋಗ್ತಾ ಇರ್ಬೇಕು. ಆಯ್ತು, ನನ್ನ ಅಣ್ಣನ ತರ ಅನ್ಕೊಂಡಿದ್ದೀನಿ. ನಿನ್ ಮಾತು ಕೇಳ್ತೀನಿ. ಸರಿ, ಹಾಗಿದ್ರೆ ಬಾ. ನೋಡು, ನಿನ್ನೆ ನಾನು ಅವಳ ಮುಂದೆ ಏನು ಗಲಾಟೆ ಮಾಡಿಲ್ಲ ತಾನೆ? ಒಳ್ಳೆ ಒಂಥರ ಇದ್ದೆ ತಾನೆ? ಒಳ್ಳೆ ಒಂಥರ ಇದ್ದೆ. ಹಾಗಾದ್ರೆ ನಾನು ನಾಳೆ ಅವಳಿಗೆ ತಾಳಿ ಕಟ್ಬೋದಾ? ಒಳ್ಳೆ ಒಂಥರ ಇರೋದೇ ಬೇರೆ, ಒಳ್ಳೆಯವನ್ ಆಗದೇ ಬೇರೆ. ನಾನ್ ನಿನ್ನ ಡೀಸೆಂಟ್ ಅಂತ ನಂಬಿದೀನಿ ಅಂದ ತಕ್ಷಣ ಅವಳು ನಿನ್ನ ಡೀಸೆಂಟ್ ಅಂತ ನಂಬೇಕು ಅಂತ ಏನೂ ಇಲ್ಲ. ಅಲ್ಲ, ಈಗ ನಾನು ಏನ್ ಮಾಡ್ಬೇಕು? ಏಯ್ ನೋಡು, ಚೈಲ್ಡ್ ತರ ಆಡ್ಬೇಡ. ಈಗ ಚಿಕ್ಕ ಹುಡುಗರು ಎಷ್ಟೋ ಅಪ್ಗ್ರೇಡ್ ಆಗಿದ್ದಾರೆ. ನಿನಗಿಷ್ಟು ವಯಸ್ಸಾಗಿದೆ, ಇಷ್ಟು ಬುದ್ಧಿ ಬಂದಿದೆ, ಆದ್ರೂ ಬುದ್ಧಿ ಇಲ್ದಿರೋ ತರ ಮಾತಾಡ್ತಿದ್ಯಾ. ಮೊದ್ಲೀಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು. ಮೊದ್ಲು ನೀನು ಡೈಲಿ ರೂಟೀನ್ ಏನು ಅಂತ ತಿಳ್ಕೋಬೇಕು. ರೂಟೀನ್ ಅಂದ್ರೆ? ಅಷ್ಟು ಗೊತ್ತಿಲ್ವಾ?
ಇದೆಲ್ಲ ಆದಷ್ಟು ಬೇಗ ಆಗಲ್ಲ, ಸ್ವಲ್ಪ ಟೈಮ್ ಹಿಡಿತೆ. ಅದಕ್ಕೆ ನಾಳೆಯಿಂದ ನಾನು ಏನ್ ಹೇಳ್ತೀನೋ ಅದನ್ನ ಮಾಡು. ಮೊದಲು ಈ ಗಂಟು ಹಾಕೊಂಡಿರೋ ಮುಖ ಇದೆಯಲ್ಲ ಅದನ್ನ ಬಿಡು, ಸ್ಮೈಲ್ ಮಾಡು. ನೀವು ನನ್ನ ತ್ರಿಶೂಲ್ ಅಲ್ಲ. ನಾನು ಅವತ್ತೇ ಹೇಳಿಲ್ವಾ, ನಾನು ಅಭಯ್, ತ್ರಿಶೂಲ್ ಅಲ್ಲ. ಎಂತ ಕೆಟ್ಟ ಹೋಲಿಕೆ ಮಾಡ್ಬಿಟ್ಟೆ ನಾನು. ಎಂತ ಕೆಟ್ಟ ಹೋಲಿಕೆ ಮಾಡ್ಬಿಟ್ಟೆ ನಾನು. ತ್ರಿಶೂಲ್ ಹೆಣ್ಮಕ್ಳನ್ನ ಗೌರವಿಸ್ತಿದ್ದ. ಹೆಣ್ಮಕ್ಳಿಗೆ ತೊಂದ್ರೆ ಆದ್ರೆ ಅವನು ಸಿಡ್ದು ಬೀಳ್ತಿದ್ದ. ಆದ್ರೆ ನೀವು ಹೆಣ್ಮಕ್ಳಿಗೆ ತೊಂದ್ರೆ ಕೊಟ್ಟವನ್ಗೆ ಬೆಂಬಲ ನೀಡ್ತಾ ಇದ್ದೀರಲ್ಲ. ತ್ರಿಶೂಲ್ಗೆ ನಿಮ್ನ ಹೋಲಿಕೆ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ನಾನು. ಅಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತು ಅಂತ ಹೆಣ್ಣಿಗೆ ಅನ್ಯಾಯ ಮಾಡೋವನಿಗೂ ಅನ್ಯಾಯ ಮಾಡೋವನಿಗೆ ಬೆಂಬಲ ನೀಡೋವನಿಗೂ ವ್ಯತ್ಯಾಸನೇ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಸಮಾಜಕ್ಕೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು, ಕೆಟ್ಟದಾಗಬಾರ್ದು ಅಂತ ಬಯಸೋನು. ಆದ್ರೆ ನೀವು ಕೆಟ್ಟದಕ್ಕೆ ಬೆಂಬಲ ಕೊಡ್ತಾ ಇರೋದನ್ನ ನೋಡ್ತಿದ್ರೆ ನೀವು ನಿಜವಾಗ್ಲೂ ಪೊಲೀಸ್ ಅಧಿಕಾರಿನ ಅಂತ ನನಗೆ ಅನುಮಾನ ಬರ್ತಿದೆ. ಅನ್ಯಾಯ ನಡೀತಿದ್ರೆ ನನ್ ತ್ರಿಶೂಲ್ ಯಾವತ್ತೂ ಸುಮ್ಮನಿರೋನಲ್ಲ. ಆದ್ರೆ ನಿಮ್ಮನ್ನ ನನ್ ತ್ರಿಶೂಲ್ ಅನ್ಕೊಂಡ್ಬಿಟ್ನಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಅನ್ಯಾಯ ನಡೀತಿದ್ರೆ ನನ್ ತ್ರಿಶೂಲ್ ಯಾವತ್ತೂ ಸುಮ್ಮನಿರೋನಲ್ಲ. ಆದ್ರೆ ನಿಮ್ಮನ್ನ ನನ್ ತ್ರಿಶೂಲ್ ಅನ್ಕೊಂಡ್ಬಿಟ್ನಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೆಣ್ಣಿನ ಮನ್ಸು ತಿಳ್ಕೊಳ್ದೆ, ಅವಳ ಕನ್ಸಿನ ಬಗ್ಗೆ ತಿಳ್ಕೊಳ್ದೆ, ಅವಳಿಗೆ ಬಲವಂತವಾಗಿ ತಾಳಿ ಕೊಟ್ಟಕ್ ಹೋಗೋನು ರಾಕ್ಷಸ. ಅಂತ ರಾಕ್ಷಸಂಗೆ ಬೆಂಬಲ ನೀಡ್ತಾ ಇರೋರು ನೀವು. ನೀವು ಒಬ್ರು ಮನುಷ್ಯರ. ಏನ್ ಶಿವಾನಿ ಅವರೇ, ನಾನು ಸುಮ್ಮನೆ ಇದ್ದೀನಿ ಅಂತ ಮಾತಾಡ್ತಾನೆ ಹೋಗ್ತಿದ್ದೀರಾ? ಏನ್ ನಿಮ್ ಮಾತಿನ ಅರ್ಥ? ನಾನು ಅವನಿಗೆ ಸಪೋರ್ಟ್ ಮಾಡಿದೆ ಅಂತನಾ? ಈ ಅಭಯ್ ಯಾವತ್ತೂ ಸತ್ಯದ ಪರ ಇರೋನು. ಅಂದ್ರೆ ನಿಮ್ ಪ್ರಕಾರ ಅವನ್ ಮಾಡಿದ್ ಸರಿನಾ? ನೋಡಿ, ನೀವು ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಮಾತಾಡ್ತಿದ್ದೀರಾ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನನಗ್ ಚೆನ್ನಾಗಿ ಅರ್ಥ ಆಗುತ್ತೆ. ಅವನು ಒಳ್ಳೆ ಮನುಷ್ಯ ಅಲ್ಲ. ಅವ್ನು ಒಳ್ಳೆಯವನಾಗಿದ್ದಿದ್ರೆ ಒಂದ್ ಹೆಣ್ಣಿಗೆ ಬಲವಂತವಾಗಿ ಅವಳು ಒಪ್ಪಿಗೆ ಇಲ್ಲದೆ ತಾಳಿ ಕಟ್ಟೋಕ್ ಬರ್ತಾ ಇರ್ಲಿಲ್ಲ. ಅಂದ್ರೆ ಹೆಣ್ಣಿಗೆ ಒಪ್ಪಿಗೆ ಇಲ್ಲದೆ ಇದ್ರೆ ಗಂಡು ತಾಳಿ ಕಟ್ಟೋದು ತಪ್ಪು ಅಂತೀರಾ? ನಿಮ್ಮನ್ ಬಿಟ್ಟು ಬೇರೆ ಯಾರು ಅದನ್ನ ಸರಿ ಅನ್ನಲ್ಲ. ಆದ್ರೆ ನಿಮ್ ಗಂಡ ತ್ರಿಶೂಲ್ ಅದನ್ನ ಸರಿ ಅಂತಾರಲ್ಲ. ನಿಮ್ಮ ಒಪ್ಪಿಗೆ ಇಲ್ದೇನೆ ನಿಮಗ್ ತಾಳಿ ಕಟ್ಟಿದ್ರು, ರೈಟ್? ಅವತ್ತದ್ ನಿಮ್ಗೆ ತಪ್ಪಾಗಿ ಕಾಣಿಸ್ತು, ಆದ್ರೆ ಇವತ್ತು ಸರಿಯಾಗಿ ಕಾಣಿಸ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಶಿವಾನಿ ಅವರೇ? ಇದು ನಿಮ್ಗೆ ಅವತ್ತು ಅಜ್ಜಿನೇ ಹೇಳಿದ್ರಲ್ಲ. ಸೊ ಅವತ್ತು ವಿಲನ್ ಆಗಿದ್ದ ತ್ರಿಶೂಲ್ ಇವತ್ತು ನಿಮ್ಮ ಪಾಲಿಗೆ ಹೀರೋ ಅಂದ್ಮೇಲೆ ಆ ಹುಡುಗ ಕೂಡ ಇವತ್ತು ವಿಲನ್ ಆಗಿದ್ದಾನೆ. ನಾಳೆ ಆ ಹುಡುಗಿ ಪಾಲಿಗೆ ಹೀರೋ ಆಗ್ತಾನೆ ಬಿಡಿ. ರೀ, ನನ್ನ ತ್ರಿಶೂಲ್ನ ಯಾವನ್ಗೋ ಹೋಲಿಸ್ಬೇಡಿ. ಶಿವಾನಿ ಅವರೇ, ಏನಾಯ್ತು ಶೇಷನಾಗ? ಆ ಮಾನವ ಕನ್ಯೆ ನಿನ್ನ ಪ್ರೀತಿಯನ್ನು ಒಪ್ಪಿಕೊಂಡಳೆ. ಅದೇ ಪ್ರಯತ್ನದಲ್ಲಿದ್ದೇನೆ ಮೋಹಿನಿ. ಪ್ರಯತ್ನಗಳಲ್ಲಿ ದಿನಗಳು ಉರುಳುತ್ತಿವೆ ಶೇಷನಾಗ. ನನಗೆ ನಿನ್ನ ಮೇಲೆ ಒಂದೇ ನೋಟದಲ್ಲಿ ಮನಸ್ಸಾಯಿತು. ಅದೇ ಪ್ರೀತಿ ಅವಳಿಗಾಗಲು ಏಕೆ ಇಷ್ಟೊಂದು ತಡ? ಅದಕ್ಕೆ ಉತ್ತರ ಅವಳೇ ಕೊಡಬೇಕು. ನೋಡು ಶೇಷ, ನೀನು ಇಲ್ಲಿಯೇ ನಿಂತು ತಡ ಮಾಡಬೇಡ. ಹೋಗು, ಆದಷ್ಟು ಬೇಗ ಹೋಗಿ ಅವಳ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡು. ಆ ಶಿವಾನಿಯ ಸಹಾಯದಿಂದ ನಿಮ್ಮಿಬ್ಬರ ಮದುವೆ ಆಗಲೇಬೇಕು. ಹೋಗು. ಹೋಗು ಶೇಷನಾಗ, ಹೋಗು. ಅವಳು ನಿನ್ನನ್ನು ಪ್ರೀತಿಸಲಿ, ನಿಮ್ಮಿಬ್ಬರ ಮದುವೆಯಾಗಲಿ. ನಾಗಲೋಕ ನಿನ್ನನ್ನು ಒಪ್ಪಲಿ, ಆ ನಾಗಮಣಿ ನಮ್ಮ ಕೈವಶವಾಗಲಿ. ಆಗಲೇ ನೀನು ಆ ನಾಗಲೋಕದ ಅರಸ, ನಾನು ಪಟ್ಟದ ರಸ. ಇದಾದರೆ
ನಾಗಲೋಕವು ನಾಗಲೋಕವಾಗಿ ಉಳಿದಿರುವುದಿಲ್ಲ. ನಾಗಲೋಕದ ಅಸ್ತಿತ್ವವೂ ಉಳಿದಿರುವುದಿಲ್ಲ. ನಾಗಲೋಕದ ಅಳಿವಿಗೆ ಶೇಷನಾಗನೆ ನಾಗಾಸ್ತ್ರ, ಈ ಮೋಹಿನಿ ಬಿಟ್ಟ ಅಸ್ತ್ರ ಇಡೀ ನಾಗಲೋಕವನ್ನು ನಾಶ ಮಾಡಿ ಬಿಡುವೆ. ಇದೇ ಈ ಮೋಹಿನಿಯ ಶಪಥ. ಭಗವಂತ, ಇಷ್ಟು ದೊಡ್ಡ ಜಗತ್ತಲ್ಲಿ ನನ್ನ ಮಗ ಆದಿಶೇಷ ಎಲ್ಲಿದ್ದಾನೋ ಏನೋ. ಅಮ್ಮ, ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗುತರ ಪ್ರೀತಿಯಲ್ಲಿ, ಅರಸು ಅಸುತರ ತ್ಯಾಗದಲ್ಲಿ. ಒಂದ್ ಕೆಲ್ಸ ಮಾಡಿ, ನನ್ ಜೊತೆ ಬನ್ನಿ. ನಾಳೆ ಬೆಳಗ್ಗೆ ಇಬ್ರು ಸೇರಿ ನಿಮ್ ಮಗನ್ ಹುಡ್ಕೋಣ. ಎಲ್ಲಿಗೆಪ್ಪ? ನಮ್ ಮನೆಗೆ. ಬೇಡಪ್ಪ, ಪರವಾಗಿಲ್ಲ. ನಾನು ಹೀಗೆ ನನ್ ಮಗನ್ನ ಹುಡ್ಕೊಂಡು ಹೀಗೆ ಹೊರಡ್ತೀನಿ. ಅಮ್ಮ, ನನ್ನನ್ನು ನಿಮ್ ಮಗ ಅನ್ಕೊಳ್ಳಿ. ನಿಮ್ಮನ್ನ ನಿಮ್ ಮಗನ್ ಜೊತೆ ಸೇರ್ಸೋ ಜವಾಬ್ದಾರಿ ನಂದು. ಪರವಾಗಿಲ್ಲಪ್ಪ, ನಾನು ಮಗ ಕರೆದಾಗ ಅಮ್ಮ ಬರಲ್ಲ ಅಂತಳ. ದಯವಿಟ್ಟು ನನ್ನ ಜೊತೆ ಬನ್ನಿ. ಏನಂದೆ? ಮಗ ಅಂದಿಯ? ಆಯ್ತು ಕಂದ, ಇಲ್ಲ ಅಂತ ಹೇಳೋಕೆ ನನಗೆ ಮನ್ಸು ಬರ್ತಾ ಇಲ್ಲ. ಬರ್ತೀನಿ. ಬನ್ನಿ. ಇವತ್ತು ನಾನಿಲ್ಲಿ ಬಂದಿರೋದು ಒಳ್ಳೆ ಘಳಿಗೆನೆ. ನನ್ನ ಮಗನ ಒಂದು ಘಾತಕರು ನನ್ನ ಸೊಸೆನ ಕೊಲ್ಲೋಕ್ ಬಂದಿರೋ ಪಾತಕಿ ಮಾಯಾಂಗನೆ.
ನೀನೇ ತಾನೇ? ಇನ್ನೂ ಅಲ್ಲೇ ಏಕೆ ನಿಂತಿರುವೆ? ಕೊಟ್ಟು ಕೆಲ್ಸನ ಮರ್ತು, ಮನುಷ್ಯರ ಹಾಗೆ ಸುಖ ಭೋಗಗಳಲ್ಲಿ ಎಲ್ಲ ಮರ್ತು, ಈ ಕೆಟ್ಟ ಮನುಷ್ಯರ ಹಾಗೆ ನೀನು ಬದುಕ್ತಾ ಇದೀಯಾ? ನಮ್ಮ ಸೊಸೆ ಶಿವಾನಿನ ಕೊಲ್ಲೋಗ್ ಬಂದಿರೋ ಮಾಯಾಂಗನೆ ನೀನೇ ತಾನೆ? ನೋಡಮ್ಮ, ನೀನು ಏನೇನೋ ಮಾತಾಡ್ತಾ ಇದೀಯಾ. ನಿನ್ ಮಾತೆಲ್ಲ ತುಂಬಾ ವಿಚಿತ್ರವಾಗಿದೆ. ಸತ್ಯ ಯಾವಾಗ್ಲೂ ವಿಚಿತ್ರವಾಗೇ ಇರುತ್ತೆ ತಾಯಿ. ಸತ್ಯಕ್ಕೆ ಕೋರೆ ಹಲ್ಲಿದ್ರೆ ಸುಳ್ಳು ಮುಗುಳ್ನಗೆ ಬೀರ್ತಾ ಇರುತ್ತೆ. ಎಲ್ಲರೂ ಸತ್ಯಕ್ಕೆ ದೂರ ಇರ್ತಾರೆ, ಸುಳ್ಳಿಗೆ ಹತ್ರ ಇರ್ತಾರೆ. ಈ ಮನೇಲಿ ನಡೀತಾ ಇರೋದು ಅದೇ. ನೀವಂತ್ಕೊಂಡಿರೋ ಈ ನಿಮ್ಮ ಮಗ ಧನಂಜಯ್ ಮುಖವಾಡ ಧರಿಸಿರೋದು ದಿಗ್ವಿಜಯ್. ನನ್ನ ಗಂಡನನ್ನು ಕೊಂದ ಪಾಪಿ. ಸಾಕು, ಸುಮ್ಮನೆ ಇದೀವಿ ಅಂತೇಳಿ ಬಾಯಿಗೆ ಬಂದಾಗಿಲ್ಲ. ಯಾರೇ ನೀನು? ಯಾವ ನಾಟಕದ ಕಂಪನಿ ಅವಳು ನೀನು? ಇಲ್ಲಿಂದ ಹೆಚ್ಚಿಗೆ ಮಾತಾಡಿದ್ರೆ ಹಿಡಿದು ತಳ್ಳಿ ಬಿಡ್ತೀನಿ. ಮುಟ್ಟಿದ್ರೆ ಸುಟ್ಟು ಹೋಗ್ತೀಯಾ? ಸುಟ್ಟು ಹೋಗ್ತೀಯಾ? ನಿನಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಹೋಗು. ಹಲೋ ಮಿಸ್ಟರ್ ಧನಂಜಯ್, ಕಾಮ್ ಡೌನ್, ಕಾಮ್ ಡೌನ್. ಇವ್ರನ್ನ ಕರ್ಕೊಂಡು ಬಂದಿ ಮಾಡಿದವ್ರಿಗೆ ಸಾವೇ ಶಿಕ್ಷೆ. ಅದೇ ನಮಗ್ ಸಿಗ್ಬೇಕಾಗಿರೋ ನ್ಯಾಯ. ಈ ಧನಂಜಯ್ ರೂಪದ ದಿಗ್ವಿಜಯ, ಈ ನಂದೀಶ, ಇವರಿಬ್ರು ಸಾವಾಗ್ಬೇಕು. ಆಗ್ಲೇ ನನಗೆ ಸಮಾಧಾನ ಸಿಗೋದು. ಶಿವಾನಿ, ಇಡೀ ಒಂದು ಲೋಕವೇ ನಿನಗಾಗಿ ಕಾಯುತ್ತಿರುವಾಗ ಇಲ್ಲಿ ಎಲ್ಲ ಮರೆತು ಹೇಗ್ ಸುಖವಾಗಿದೆಯಾ? ಅದು ನಾನು ಇಲ್ಲಿ ಮಾತಾಡೋಕ್ ನಿಂತ್ರೆ ನನ್ನ ಬಗ್ಗೆ ಈ ಮನೆಯಲ್ಲಿ ಎಲ್ಲರಿಗೂ ಸತ್ಯ ಗೊತ್ತಾದ್ರೆ ನನ್ನ ಮುಂದಿನ ದಾರಿ ಕಷ್ಟ ಆಗುತ್ತೆ. ನಾನು ಏನ್ ಮಾಡ್ಲಿ? ನಿನ್ನನ್ನೇ ಕೇಳುತ್ತಿರುವುದು ಶಿವಾನಿ. ಉತ್ತರ ಕೊಡು. ಎಲ್ಲಿ ನಿನ್ನ ಗಂಡ? ಮಾತಾಡು. ಇಷ್ಟು ಹೊತ್ತು ನಾನು ಮಾತಾಡಿದ್ದನ್ನೆಲ್ಲ ಕೇಳಿಸಿಕೊಂಡೆ ಅಲ್ಲವೇ? ಇವರೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಅದನ್ನೆಲ್ಲ ಕೇಳಿಸಿಕೊಂಡು ನೀನು ಮರು ಮಾತನಾಡದೆ ಸುಮ್ಮನೆ ನಿಂತಿರುವೆ ಅಲ್ಲವೇ? ಹೇಳು ಶಿವಾನಿ, ಶತ್ರು ಸಂಹಾರ ಕಾಲ. ನನ್ನ ಮಗನನ್ನು ಸಾಯಿಸಿ ನಾಗಮಣಿಯನ್ನು ಹೊತ್ತು ತಂದಿರುವ ದುಷ್ಟರನ್ನು ಸಂಹಾರ ಮಾಡುವ ಕಾಲ. ಎಷ್ಟು ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿ ಬೆಂದು ಉರಿಯುತ್ತಿರುವ ಸೇಡಿನ ಜ್ವಾಲಕ್ಕೆ
ಸೇಡು ತೀರಿಸಿಕೊಳ್ಳುವ ಕಾಲ. ಹೇಳು ಶಿವಾನಿ, ಹೇಳು. ನಾನು ಬಂದಾಗಿದೆ. ಇಲ್ಲಿ ಎಲ್ಲರೂ ಇದ್ದಾರೆ. ನಾನು ನೀನು ಮನಸ್ಸು ಮಾಡಿದರೆ ಈ ಕ್ಷಣವೇ ಇವರನ್ನು ಸಂಹಾರ ಮಾಡುವ ಕಾಲ. ಹೇಳು. ಶಿವಾನಿ, ಏನಮ್ಮ ನಡೀತಾ ಇದೆ ಇಲ್ಲಿ? ನಾಗಗಳು ಸುಳ್ಳು ಹೇಳಿದವರು, ಸುಳ್ಳಿನ ಪ್ರಪಂಚದಲ್ಲಿ ಬದುಕದವರು ಅಂತ ನಾನು ನೀವ್ ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋ ಸುಳ್ಳು ಹೇಳಿದ್ದೀನಿ ಅಂದ್ರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದೆ ನಾಗಮಾತ. ಏನು ಕಾರಣ? ಮನುಷ್ಯ ಗುಣ ನಾಗಕ್ಕೆ ಬಂದರೆ ಅವರು ದಾನವರಿಗಿಂತ ಕೀಳು ಎನ್ನುವುದು ನಾಗಲೋಕದ ನಂಬಿಕೆ. ನಿನ್ನನ್ನು ಇಲ್ಲಿ ಕಳಿಸಿರುವುದು ಏತಕ್ಕೆ? ಆದಿಶೇಷನನ್ನು ಹುಡುಕುವುದಕ್ಕೆ. ನಿನ್ನ ಕರ್ತವ್ಯವೇನು? ನಾಗಮಣಿಯನ್ನು ಮರಳಿ ನಾಗಲೋಕಕ್ಕೆ ತರುವುದು. ಆದರೆ ನೀನಿಲ್ಲಿ ಮಾಡುತ್ತಿರುವುದು ಏನು? ನಾನು ಅದನ್ನೇ ಮಾಡ್ತಾ ಇದ್ದೀನಿ ನಾಗಮಾತ. ಅದರ ಪ್ರಯತ್ನದಲ್ಲೇ ಇದ್ದೀನಿ. ನಾಗಮಣಿಯ ಜೀವಾತ್ಮ ಅದರಿಂದ ಬೇರೆ ಆಗಿದೆ ಅನ್ನೋ ಸತ್ಯ ನನಗೆ ತಿಳಿದಿದೆ. ನಾಗಮಣಿಯ ಜೀವಾತ್ಮ ನಾಗಮಣಿನ ಸೇರದೆ ಹೋದ್ರೆ ನಾಗಮಣಿಗೆ ಶಕ್ತಿನೇ ಇಲ್ಲ. ಆ ಶಕ್ತಿ ಇಲ್ದಿರೋ ನಾಗಮಣಿ ಮೂಲಕ ಆದಿಶೇಷನ ಹುಡುಕೋಕೆ ಸಾಧ್ಯನೇ ಇಲ್ಲ. ಹಾಗಿದ್ದಾಗ ನಾಗಮಣಿ ಜೊತೆ ನಾಗಲೋಕಕ್ಕೆ ಮರಳುವುದು ಅಸಂಭವ ಅನ್ನೋ ಸತ್ಯ ನನಗೆ ತಿಳಿದಿದೆ. ಮನುಷ್ಯರ ಹಾಗೆ ಬಣ್ಣದ ಮಾತುಗಳಿಂದ ನನ್ನನ್ನು ದಿಕ್ಕು ತಪ್ಪಿಸಿ ನಿನ್ನ ಸ್ವಾರ್ಥ ಸಾಧನೆಗೋಸ್ಕರ ನಾಗಶಕ್ತಿಯನ್ನು ಬಳಸುತ್ತಿದೀಯ ಶಿವಾನಿ. ಅಯ್ಯೋ, ಆ ಸ್ವಾರ್ಥ ಮನೋಭಾವ ನನಗಿಲ್ಲ ನಾಗಮಾತ. ಹಾಗಿದ್ದಿದ್ರೆ ಇವತ್ತು ನನ್ನ ಸ್ಥಿತಿ ಹೀಗಿರ್ತಾ ಇರಲಿಲ್ಲ. ದಯವಿಟ್ಟು ನನ್ನ ಮಾತು ನಂಬಿ. ನಾಗಮಣಿಗೆ ನನ್ನ ಜೀವಾತ್ಮ ಸೇರಿಸೋದಕ್ಕೆ ನಾನು ಮಹಾ ಕಠಿಣವಾದ ಸುಮಂಗಲಿ ವ್ರತ ಮಾಡ್ತಾ ಇದ್ದೀನಿ. ಈ ಸುಮಂಗಲಿ ವ್ರತ ಸಂಪೂರ್ಣ ಆದ್ರೆ ನಾಗಮಣಿಗೆ ತನ್ನ ಪೂರ್ವ ಶಕ್ತಿ ಮರುಕಳಿಸೋ ಪುಣ್ಯ ಸಿಗುತ್ತೆ ನಾಗಮಾತ. ಹಾಗಂತ ಒಬ್ರು ಮಹಾಸ್ವಾಮಿಗಳು ಹೇಳಿದ್ರು. ಅದೊಂದು ಕಾರಣಕ್ಕೆ ನಾನು ಈ ವ್ರತ ಮಾಡ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ನೀವ್ ಎದುರಿಗೆ ಬಂದು ನಾನು ನಾಗಿಣಿ, ನೀವು ನಾಗಮಾತ, ನಾನು ಆದಿಶೇಷನ ಹುಡ್ಕೊಂಡು ಬಂದಿದ್ದೀನಿ ಅನ್ನೋ ಸತ್ಯನ ಈ ಮನೆಯವ್ರು ಎಲ್ರಿಗೂ ಹೇಳ್ಬಿಟ್ರೆ ಅವ್ರಿಗೆಲ್ರಿಗೂ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಆ ಅನುಮಾನ ನಾನು ಮಾಡ್ತಿರೋ ಸುಮಂಗಲಿ ವ್ರತಕ್ಕೆ ಅಡ್ಡಿ ಆಗುತ್ತೆ ನಾಗಮಾತ. ಈಗಾಗಲೇ ಶುರುವಾಗಿರೋ ವ್ರತ ಅರ್ಧಕ್ಕೆ ನಿಂತೋದ್ರೆ ನಾಗಮಣಿಗೆ ತನ್ನ ಪೂರ್ವ ಶಕ್ತಿ ಮರು ಕಳಿಸಲ್ಲ. ನಾಗಮಣಿ ನಾಗಲೋಕಕ್ಕೆ ಸಿಗೋದೇ ಇಲ್ಲ. ಇದು ಸತ್ಯ ನಾಗಮಾತ. ಅದೊಂದೇ ಒಂದು ಕಾರಣಕ್ಕೆ ಸುಟ್ಟು ಭಸ್ಮ ಆಗೋ ಶಾಪ ಕೊಡಿ. ನನ್ನ ಆತ್ಮ ಗತಿ ಸಿಗದೆ, ನೆಮ್ಮದಿ ಸಿಗದೆ ಅನಂತ ವಾಯುಲಿ ಅಲೆದಾಡೋ ಹಾಗೆ ಶಾಪ ಕೊಟ್ಬಿಡಿ ನಾಗಮಾತ. ನಾನು ನಿನ್ನನ್ನು ನಂಬುವೆ ಶಿವಾನಿ. ನಾನು ಈ ಭೂಲೋಕಕ್ಕೆ ನನ್ನ ಕಂದ ಆದಿಶೇಷನನ್ನು ಹುಡುಕಿಕೊಂಡು ಬಂದೆ. ಆದರೆ ಈ ಮನೆಗೆ ಬಂದ ತಕ್ಷಣ ನನ್ನಲ್ಲಿ ಅದೆಂತಹದು ಗೊಂದಲ. ಎದುರಿಗೆ ನಿಂತವರು ಶತ್ರುಗಳು ಅನ್ನೋ ಭಾವನೆ. ನಾನು ಏಕೆ ಹಾಗೆಲ್ಲ ಮಾತಾಡಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಂದೀಶ, ನನ್ನ ಬಗ್ಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನಿದ್ದೆ. ಆದ್ರೆ ಬಂದಿದ್ದ ಹೆಂಗಸು ನಾಗಮಣಿ ಹಿಂದೆ ಇರೋ ಬೇಟೆಗಾರ ನಾನೇ ಅಂತ ಹೇಳ್ತಾರೆ. ಬೇಟೆಗಾರ ಎಲ್ಲದ್ರ ಹಿಂದೆ ಇರೋನು ನಂದೀಶನ ಅಂದ್ರೆ ಯಜಮಾನರು ವೇಷದಲ್ಲಿರೋದು
ಯಜಮಾನ್ರು ಸಾಧ್ಯ ಇದೆ. ನಂದೀಶ ನಿಯತ್ತಿನ ಮನುಷ್ಯ, ನನ್ನ ನೆರಳಾಗಿದ್ದವನು, ನನಗೆ ಪ್ರಾಣ ಕೊಡಿಸ್ಬೇಕಾದ್ರೂ ರೆಡಿಯಾಗಿರೋನು. ಅಂಥ ನಂದೀಶ ನನ್ನ ವಿರುದ್ಧವಾಗಿ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ನೀವು ಆ ಧನಂಜಯನನ್ನ ದಿಗ್ವಿಜಯ, ನಂದೀಶ ಆದಿಶೇಷನ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಹೇಳಿದ್ದು ಗೊತ್ತಿಲ್ಲ, ಆದ್ರೆ ನನಗೆ ಹಾಗನ್ನಿಸಿದ್ದು ಸತ್ಯ. ಹಾಗೆ ಹೇಳುವಾಗಲೂ ನನ್ನ ಮನಸ್ಸು ವಿಚಿತ್ರವಾದ ಗೊಂದಲದಲ್ಲಿತ್ತು. ಬಹುಶಃ 125 ಸಂವತ್ಸರಗಳ ಹಿಂದೆ ಆ ಮೋಹಿನಿ ಕೊಟ್ಟ ಶಾಪವೇ ಕಾರಣವಿರಬಹುದೇನೋ. ಆದ್ರೆ ಅದೆಲ್ಲ ಸತ್ಯವೋ ಅಸತ್ಯವೋ ಒಂದು ತಿಳಿಯದಾಗಿದೆ. ನಿಮ್ಮೆಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಈ ಸುಮಂಗಲಿ ವ್ರತ ಆದ್ಮೇಲೆ ಉತ್ತರ ಸಿಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಮೌನವಾಗಿದ್ದು ಬಿಡಿ ನಾಗಮಾತ. ಆಡಿದ ಮಾತುಗಳ ಬಗ್ಗೆ, ಅದರಿಂದ ಉಂಟಾದ ಗೊಂದಲಗಳ ಬಗ್ಗೆ ಪ್ರಶ್ನೆ ಇದ್ರು. ಶಿವಾನಿ ಅವರೇ, ನನ್ನ ಹೆಂಗ್ಸ್ನ ಕರ್ಕೊಂಡು ಬಂದಿದ್ದೀನಲ್ಲ, ಅವ್ರ ಜೊತೆ ನೀವು ತುಂಬಾ ಮಾತಾಡ್ತಿದ್ರಿ. ಏನ್ ವಿಷಯ? ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ನಿಮ್ಗೋರು ಮೊದ್ಲಿಂದನೂ ಪರಿಚಯನಾ ಅಥವಾ ಗೊತ್ತಿದ್ರು ಗೊತ್ತಿಲ್ಲದಿರೋ ತರ ನೀವೇನಾದ್ರೂ? ಇಲ್ವಲ್ಲ, ನನಗವ್ರ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ಅವ್ರ ಮಗ ಸಿಗೋವರೆಗೂ ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇದಾರೆ. ದಯವಿಟ್ಟು ಆದಷ್ಟು ಬೇಗ ತ್ರಿಶೂಲ್ನ ಹುಡ್ಕೊಡಿ. ಅಲ್ಲ, ಅವ್ರ ಮಗ ಕಾಣಿಸ್ತಿಲ್ಲ ಅಂತ ತ್ರಿಶೂಲ್ನ ಹುಡ್ಕೋದ್ರೆ ಏನ್ ಪ್ರಯೋಜನ? ಅದು ನೀವು ಮೊದಲು ಬಂದಿದ್ದು ತ್ರಿಶೂಲ್ನ ಹುಡ್ಕೊಂಡು ತಾನೆ. ಈಗ ನೋಡಿದ್ರೆ ಅವ್ರ ಮಗನ ಹುಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಂತೆ. ಮೊದಲು ನೀವು ಬಂದಿರೋ ಕೆಲಸನ ಮುಗಿಸಿ ಆದಷ್ಟು ಬೇಗ ನನ್ನ ತ್ರಿಶೂಲ್ನ ಹುಡ್ಕೊಡಿ. ಅಲ್ಲಿವರೆಗೂ ಅವ್ರು ಇಲ್ಲೇ ಇರ್ತಾರೆ. ಅದುವರೆಗೂ ನಾನು ಯಾರು ಅನ್ನೋದನ್ನ ಹೇಳೋದು ಬೇಡ. ಇವನು ಮಗ್ಗುಲಲ್ಲಿನ ಶತ್ರು ಆಗಿದ್ರೆ ನಾನು ಹೇಳೋ ವಿಚಾರಗಳು ಮುಂದೆ ನನಗೆ ಸಮಸ್ಯೆ ಆಗಿವೆ. ಚಿಕ್ಕ ಯಜಮಾನ್ರೆ, ಯಜಮಾನ್ರಾಗಿದ್ರೆ ಈ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಯಜಮಾನ್ರು ಮನೇಲಿ ಇಲ್ದ ಇದ್ದಾಗ ನಾನು ನಿಯತ್ತಿನ ನಾಯಿ ತರ ಇದ್ದವನು. ಯಜಮಾನ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದವನು. ನಿಮ್ಗೆ ಗೊತ್ತಿರಬೇಕು, ರೀನಾ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಯಜಮಾನ್ರು ನಿಂತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೋನೆ ನಾನು. ಹಾಗೆ ತ್ರಿಶೂಲ್ಗೆ 2ನೇ ಮದುವೆ ಮಾಡಕ್ ಹೊರಟಾಗ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ದವ್ ನಾನು. ಅಂಥದ್ರಲ್ಲಿ ಈ ಮನೆಗೆ ದ್ರೋಹ ಮಾಡ್ತೀನಾ? ಆದ್ರೆ ಆ ಹೆಂಗ್ಸ್ ಹೇಳಿದ್ದು ಹಾಗೆ ಅಲ್ಲ. ಅವ್ರು ನನ್ನ ಬಗ್ಗೆ ಹೇಳಿದ್ದಕ್ಕೆ ನೀವು ನನ್ನ ನಂಬ್ತಾ ಇಲ್ವಲ್ಲ? ಅವ್ರು ನಿಮ್ಮ ಬಗ್ಗೆನೂ ಒಂದಷ್ಟು ಹೇಳಿದ್ರಲ್ಲ. ಹಾಗಾದ್ರೆ ನಾನು ನಿಮ್ಮನ್ನ ಆದ್ರೆ ನಾನು ನಂಬೋದಿಲ್ಲ. ಆ ಹೆಂಗಸು ತಲೆ ಕೆಟ್ಟು ಮಾತಾಡಿದಾಳೆ ಅನ್ಸುತ್ತೆ. ತಪ್ಪಾಗಿದ್ರೆ ಕ್ಷಮಿಸಿ, ಏನೇನೋ ಮಾತಾಡ್ಬಿಟ್ಟೆ. ಇವನಲ್ಲಿ ಒಂದಷ್ಟು ಪ್ರಶ್ನೆಗಳಿವೆ. ಇವನು ಒಂದು ದಿನದಿಂದ ಇವನನ್ನ ನೋಡ್ತಾನೆ ಇದ್ದಾನೆ. ಎಷ್ಟೋ ವರ್ಷದ ನಂತರ ಮನೆಗೆ ಬಂದು ಈ ಮನೆಯಲ್ಲಿ ಲೀಲಾಚಾರವಾಗಿ ಓಡಾಡ್ತಾ ಇದ್ದ. ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದ. ಇವನ ಹತ್ರ ಹುಷಾರಾಗಿರಬೇಕು. ಮಯೂರಿ ಅಕ್ಕ, ಯಾಕೆ ಹೀಗೆ ಕೂತಿದ್ಯಾ? ಹುಷಾರಿಲ್ವಾ? ಏನಿಲ್ಲ ಅಕ್ಕ, ಹುಷಾರಾಗಿದ್ದೀನಿ. ಮತ್ ಯಾಕೆ ಇತ್ತೀಚೆಗೆ ನಿನ್ ಗಮನ ಎಲ್ಲೋ ಬೇರೆ ಕಡೆ ಇರುತ್ತೆ? ನಾನು ನೋಡ್ತಾನೆ ಇದ್ದೀನಿ. ಕೂತಲ್ಲೇ ಕೂತಿರ್ತೀಯ, ದೃಷ್ಟಿ ಒಂದ್ ಕಡೆ ಇರುತ್ತೆ, ಮನ್ಸ್ ಬೇರೆ ಕಡೆ ಇರುತ್ತೆ. ನಾನ್ ಪೂಜೆ ಮಾಡ್ತಾ ಇದ್ರು ನೀನ್ ಏನೋ ಯೋಚನೆ ಮಾಡ್ತಾ ಇರ್ತೀಯ.
ನಿನ್ ಕಣ್ಣು ಆ ಕಡೆ ಈ ಕಡೆ ಏನೋ ಹುಡುಕ್ತಾನೆ ಇರುತ್ತಲ್ಲ. ನಾನ್ ಯಾವ ಮನಸ್ಥಿತಿಲಿ ಪೂಜೆ ಮಾಡ್ತಾ ಇದ್ದೀನಿ, ಆದ್ರೆ ನಿನ್ನ ಮನ್ಸಲ್ಲಿ ಭಕ್ತಿ ಭಾವ ಏನು ಇರೋದೇ ಇಲ್ವಲ್ಲ. ನೀನ್ ಬಂದಿರೋದು ನನಗ್ ಸಹಾಯ ಮಾಡೋದಕ್ಕೆ, ಅದ್ರ ಮೂಲಕ ನಿನಗ್ ಬಂದಿರೋ ತೊಂದ್ರೆನ ನಿವಾರಿಸ್ಕೊಡೋದಕ್ಕೆ. ಆದ್ರೆ ನೀನ್ ನಿನ್ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡ್ಕೋತಿದ್ಯಾ, ನನ್ನ ಪೂಜೆಗೂ ತೊಂದರೆ ಮಾಡ್ತಿದ್ಯಾ. ಹಾಗೇನಿಲ್ಲ ಅಕ್ಕ, ನಿಮ್ಗೇನಾದ್ರೂ ಆತರ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸರಿ, ಮತ್ತೆ ಹಾಗೆಲ್ಲ ಮಾಡಕ್ ಹೋಗ್ಬೇಡ. ಸರಿ ಅಕ್ಕ. ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಅದು ನೀವು ಮನೆಗೆ ಬಂದಾಗ ಬಾಯಿಗೆ ಬಂದಾಗೆಲ್ಲ ಏನೇನೋ ಮಾತಾಡ್ತಿದ್ರಿ. ಬಹುಶಃ ಮಗನನ್ನ ಕಳ್ಕೊಂಡಿರೋ ದುಃಖ ನಿಮ್ಮನ್ನ ಹಾಗೆ ಮಾತಾಡಿಸ್ತಾ ಇತ್ತು, ಅಥವಾ ನಿಮ್ಮ ಕಲ್ಪನೆಗಳು ಹಾಗೆ ಮಾತಾಡಿಸ್ತಾ ಇತ್ತು, ಗೊತ್ತಿಲ್ಲ. ಆದ್ರೂ ಮಗನನ್ನ ಕಳ್ಕೊಂಡಿರೋ ತಾಯಿಯ ದುಃಖ ಏನು ಅಂತ ನನಗೂ ಅರ್ಥ ಆಗುತ್ತೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಆತಂಕ ಪಡಬೇಡಿ. ನಿಮ್ಮ ಮಗ ಎಲ್ಲೇ ಇದ್ರೂ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಅಂದಾಗೆ ನಿಮ್ಮ ಮಗಂದು ಯಾವ್ದಾದ್ರು ಫೋಟೋ, ಅಡ್ರೆಸ್ ಏನಾದ್ರು ಇದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಇವರಲ್ಲಿ ಎಲ್ಲಿ ಅಂತ ಹುಡುಕೋದು ಅವನ್ನ? ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಫೋಟೋ ತಗೊಳ್ತೀನಿ, ಅದನ್ನ ಇಂತಿಂತವರು ಹೀಗೆ ಬಂದಿದ್ದಾರೆ, ಅವ್ರ ಮಗ ಕಾಣೆಯಾಗಿದ್ದಾನೆ ಅಂತೇಳಿ ಟಿವಿನಲ್ಲಿ ಮತ್ತೆ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ ಕೊಟ್ರೆ ನಿಮ್ಮ ಮಗ ಎಲ್ಲಿದ್ರೂ ಬರ್ತಾನೆ. ಚರಣ ಸರೋಜರ ನಿಜವನ ಮುಖ ಸುಧಾರಿ ಪರಣೌ ರಘುವರ ವಿಮಲ ಜಸು ಚೌದಾಯಿಕ ಫಲಚಾರಿ. ಎಂತ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ನಾಗಮಾತ ಭೂಲೋಕಕ್ಕೆ ಬಂದಿದ್ದಾರೆ, ಇಲ್ಲಿ ಸ್ವಾಮಿಗಳು ಆ ಮಯೂರಿ ಮದ್ವೆ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ಇವೆರಡು ಒಂದೇ ಸಲಕ್ಕಾಗಿರೋದು ಏನಾದ್ರೂ ಸೂಚನೆನಾ? ನಾನಿಲ್ಲಿ ಸುಮಂಗಲಿ ವ್ರತ ಮಾಡ್ತಾ ಇರೋದು ನನ್ ತ್ರಿಶೂಲ್ ಗೆಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ, ಅವನೇ ಆದಿಶೇಷ ಅಂತ ಅವನಿಗೆ ಹೇಳೋದಕ್ಕೆ, ನಾಗಮಣಿಗೆ ಜೀವಾತ್ಮ ಸೇರಿಸಿ ಅದನ್ನ ಮರಳಿ ಪೂರ್ವ ರೂಪಕ್ಕೆ ತರೋದಕ್ಕೆ. ಆದ್ರೆ ಸ್ವಾಮಿಗಳು ಮತ್ತೆ ಮತ್ತೆ ಮಯೂರಿ ಮದ್ವೆ ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ?
ನನ್ನ ಸಮಸ್ಯೆಗಳಿಗೂ ನಾಗಲೋಕದ ಸಮಸ್ಯೆಗಳಿಗೂ ಆ ಹುಡುಗಿಗೂ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಅಲ್ಲ. ಯಾಕಂದ್ರೆ ಸ್ವಾಮಿಗಳು ಹೇಳೋ ಎಲ್ಲ ಮಾತುಗಳಿಗೂ ಒಂದು ಅರ್ಥ ಇರುತ್ತೆ. ಹೌದು, ನನ್ನ ಸ್ವಾಮಿಗಳು ಹೇಳ್ದಾಗೆ ಮಾಡ್ಬೇಕು. ಬೇರೆ ಯಾರ್ದೋ ಕೆಟ್ಟ ಕಣ್ಣು ಮಯೂರಿ ಮೇಲೆ ಬಿದ್ದು ಅವಳಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕು. ಒಳ್ಳೆ ಗಂಡನ್ ತಂದು ಮಯೂರಿಗೆ ಮದ್ವೆ ಮಾಡ್ಬೇಕು. ಆದ್ರೆ ಇದೆಲ್ಲ ನನ್ನ ಕೈಲಿ ಆಗೋಕ್ ಸಾಧ್ಯನಾ? ಯಾರ್ದಾದ್ರೂ ಸಹಾಯ ಕೇಳಲ್ಲ? ಮನೆಯವ್ರ ಸಹಾಯನಾ, ಬೇರೆಯವ್ರ ಸಹಾಯನಾ? ಒಂದು ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡ್ಲಿ ನಾನು? ಅಲ್ಲ ಕಣೆ, ಅವಳು ಹೇಳಿದ್ದು ಒಂದ ಎರಡ? ನಮ್ ಶಿವ ನಿನ್ ನೋಡಿ ಒಂಥರ ಮಾತಾಡಿದ್ಲು, ಮಾಯಾ ನೋಡಿ ಇನ್ನೊಂಥರ ಮಾತಾಡಿದ್ಲು. ಏನ್ ಹೇಳ್ಬೇಕು ಅವಳಿಗೆ? ಅದು ಅಲ್ದೆ ಮನೇಲಿ ನಡೆದ ಅಷ್ಟು ಘಟನೆಗಳನ್ನ ಸರಿಯಾಗಿ ಹೇಳಿದ್ಲು. ಅಮ್ಮ, ನಾನು ಅದನ್ನೇ ಹೇಳ್ತಾ ಇರೋದು. ಆ ಪೊಲೀಸ್ ಅಧಿಕಾರಿಗೆ ಈ ಮನೇಲಿರೋರ್ ಮೇಲೆ ಒಂದಷ್ಟು ಅನುಮಾನಗಳಿದೆ. ಅದಕ್ಕೆ ಅವನು ಅವತ್ತು ಎಲ್ರ ಮುಂದೆ ಮಾತಾಡ್ದಾಗ್ಲೂ ಎಲ್ಲ ವಿಚಾರ ಹೇಳ್ತಾ ತಾನೆ. ಈಗ ನೋಡಿದ್ರೆ ಆ ಹೆಂಗಸನ್ ಕರ್ಕೊಂಡ್ಬಂದು ಈ ಮನೇಲಿ ನಡೀತಿರೋ ವಿಷಯ ತಿಳ್ಕೊಳ್ಳೋದಕ್ಕೆ ನಾಟಕ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಅಲ್ವೇ? ಕರ್ಕೊಂಡು ಬಂದು ನಾಟಕ ಆಡೋದಕ್ಕೆ ಇದೇನ್ ರಂಗಮಂಟಪನ? ಅಮ್ಮ, ಆ ಅಮ್ಮ ಹೇಳಿದ್ದೆಲ್ಲ ಏನೋ ಸರಿ. ನನ್ ಗಂಡನ ಬಗ್ಗೆ ಮಾತಾಡಿದ್ದು, ಚಿಕ್ಕ ಯಜಮಾನ್ರ ಬಗ್ಗೆ ಮಾತಾಡಿದ್ದು, ಇನ್ನು ಮನೆಗೆ ಬರ್ದೇ ಇರೋ ದೊಡ್ಡ ಯಜಮಾನ್ರ ಬಗ್ಗೆ ಮಾತಾಡಿದ್ದು ಎಲ್ಲ ಸುಳ್ಳು ಅಂತ ನಮ್ಗೆಲ್ಲ ಗೊತ್ತು ತಾನೆ. ಸದ್ಯಕ್ಕೆ ನಾವ್ ಆ ವಿಷಯನೆಲ್ಲ ಮರೆತು ಸುಮ್ಮನೆ ಇರೋದೇ ಒಳ್ಳೇದು ಅಂತ ಅನಿಸ್ತಿದೆ. ಹೌದು ಅತ್ತೆ, ಅವ್ರೇನೋ ಕಂಡಿಡಿಯಕ್ ಬಂದಿದ್ದಾರೆ. ಆದ್ರೂ ಯಾವುದೋ ಉಪಾಯ ಈ ಮಾತು ಅಂತ ನನಗೆ ಅನಿಸ್ತಾ ಇದೆ. ಇದ್ರ ಮಧ್ಯ ನಾವೇನೋ ಮಾತಾಡಕ್ ಹೋಗೋದು, ಅದಿನ್ನೇನೋ ಸಮಸ್ಯೆ ಆಗೋದು, ಇದೆಲ್ಲ ಬೇಡ ಅಂತ. ಅಂದ್ರೆ ನಮ್ಮ ನೀನ್ ಹೇಳ್ತಾ ಇರೋದು ಅವಳ ಪಾಡಿಗೆ ಅವಳಿರ್ಬೇಕು, ನಮ್ ಪಾಡಿಗೆ ನಾವಿರ್ಬೇಕು ಅಂತನಾ? ಹೌದು ಅತ್ತೆ. ಇಲ್ಲ ಅಂದ್ರೆ ಆ ಪೊಲೀಸ್ ಅಧಿಕಾರಿ ಅಭಯ್ ಅವ್ರನ್ನ ಆಚೆ ಕಳಿಸ್ದೆ ಮನೆಯಲ್ಲೇ ಯಾಕೆ ಇಟ್ಕೋಬೇಕಾಗಿತ್ತು? ಇದ್ರಲ್ಲಿ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಹಾಗಾಗಿ ನಾವು ಜಾಸ್ತಿ ಮಾತಾಡೋದು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೇ ಆಗತ್ತಲ್ವಾ? ನಾವು ಬಂದವಳ ಹತ್ರ ಬೇರೆ ಏನು ಮಾತಾಡೋದು ಬೇಡ, ನಮ್ ಪಾಡಿ ನಾವ್ ಇದ್ ಬಿಡೋಣ. ಸರಿ ಅಮ್ಮ, ಇನ್ನೇನ್ ಮಾಡಕ್ಕಾಗತ್ತೆ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಸುಮ್ಮನಿದ್ಬಿಡ್ಬೇಕು ಅಷ್ಟೇ. ನೀನ್ ಪಕ್ಕದಲ್ಲಿದ್ದಾಗ ಸಾವು ಬಂದ್ರೆ ಗೊತ್ತಾಗಲ್ಲ, ಇನ್ನೀ ನೋವು ಗೊತ್ತಾಗತ್ತ. ನನ್ನಿಂದ ನಿಮ್ಗೆ ಹಿಂಗಾಯ್ತು ಅಂತ ನನಗ್ ತುಂಬಾ ಸಂಕಟ ಆಗ್ತಾ ಇದೆ. ಆದ್ರೆ ನಿಮ್ಗೋಸ್ಕರ ಇಷ್ಟಾದ್ರೂ ಮಾಡಿದ್ನಲ್ಲ ಅಂತ ನನಗ್ ಸಂತೋಷ ಆಗ್ತಾ ಇದೆ. ಏನ್ ಸಂತೋಷ? ನಿಮ್ಗೇನಾದ್ರೂ ಆಗಿದ್ದಿದ್ರೆ, ನಿಮ್ ಪ್ರಾಣಕ್ಕೇನಾದ್ರು ತೊಂದರೆ ಆಗಿದ್ದಿದ್ರೆ? ನಿಮ್ಮನ್ನ ತೊಂದರೆಯಿಂದ ಕಾಪಾಡೋ ಹಾಗಾಯ್ತಲ್ವಾ? ನನ್ನವಳನ್ನ ಉಳಿಸೋದ್ರಲ್ಲಿ ನನ್ನ ಪ್ರಾಣ ಹೋದ್ರೆ ಅದ್ ನನ್ ಪುಣ್ಯ. ನೋಡಿ, ನನ್ ಮನ್ಸಲ್ಲಂತ ಭಾವನೆಗಳು ಯಾವ್ದೂ ಇಲ್ಲ. ನೀವ್ ಏನೇನೋ ಅನ್ಕೊಂಬೇಡಿ. ಅದ್ ನಿಮ್ ಮನ್ಸಿನ ವಿಚಾರ, ಅದು ನೀವ್ ಹೇಳ್ಕೊಂಡ್ರಿ. ಹಾಗೆ ನನ್ ಮನ್ಸಲ್ಲಿರೋ ವಿಚಾರನ ನಾನು ಹೇಳ್ಕೊಂತ ಇದ್ದೀನಿ. ಇದು ಒಂದು ಪ್ರಯಾಣ. ಇಲ್ಲಿ ನಾವಿಬ್ರು ಹೆಜ್ಜೆಗಳಿಡ್ತಾ ಇದ್ದೀವಿ, ಪುಟ್ ಪುಟ್ಟ ಹೆಜ್ಜೆಗಳು. ಇದು ಯಾವತ್ತೂ ಕೊನೆಯಾಗ್ದಿರ್ಲಿ. ನೋಡಿ, ನಿಮ್ ಮನೆ ಎಲ್ಲಿ ಅಂತ ಹೇಳಿ ನನ್ಗೆ, ನಾನ್ ನಿಮ್ಮನ್ನ ಬಿಟ್ಟು ಬರ್ತೀನಿ. ನೀವ್ ಹುಷಾರಾದ್ಮೇಲೆ ಎಲ್ ಬೇಕಾದ್ರೂ ನಡ್ಕೊಂಡು ಹೋಗೋರ್ವಂತೆ. ನಾನೊಬ್ನೇ ನಡೆಯೋದಾಗಿದ್ರೆ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ಜೊತೆಗೊಬ್ರು ಬೇಕು, ಅದು ನಾನು ಇಷ್ಟಪಡೋರೇ ಆಗಿರ್ಬೇಕು. ಮಾಯಂಗನೆ, ನಾವು ನಾಗಲೋಕದವ್ರು. ನಾವ್ ಎಲ್ಲೇ ಹೋದ್ರೂ ನಮ್ ತನನ ನಾವು ಬಿಟ್ಕೊಡ್ಬಾರ್ದು. ಯಾವಾಗ್ಲೂ ನಾವು ಜೊತೆಯಾಗೇ ಇರ್ಬೇಕು. ನಮ್ಮ ಮಧ್ಯೆ ದ್ವೇಷ ಅಸೂಯೆ ಬಂದ್ರೆ ಅದು ಬೇರೆಯವ್ರಿಗೆ ಲಾಭ. ಈಗ ನಾವು ಒಟ್ಟಾಗಿರ್ಬೇಕಾದ ಸಮಯ. ಇಲ್ಲ ಅಂದ್ರೆ ನಮ್ಮ ಶತ್ರುಗಳ ಕೈ ಗಟ್ಟಿ ಆಗುತ್ತೆ. ನಾಗಮಣಿ, ನಾಗಲೋಕ ಎಲ್ಲ ನಮ್ಮಿಂದ ದೂರ ಹೋಗುತ್ತೆ. ನಾಗಲೋಕದ ಅಗ್ನಿ ಆಗಿರುವ ನೀನು ಇಷ್ಟು ಆರಾಮಾಗಿ ಮಾತಾಡ್ತಾ ಇದೀಯ. ಇದ್ದಕ್ಕಿದ್ದ ಹಾಗೆ ಈ ತರ ಮಾತಾಡಕ್ಕೆ ಕಾರಣ? ನಮ್ದೊಂದು ಗುರಿ ಇದೆ ಅನ್ನೋದು.
ಗುರುಗಳು ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ನಾವು ನಡ್ಕೋಬೇಕು ಅಲ್ವಾ? ಮಾಯಾ, ನನ್ನ ಮಾತು ಕೇಳು. ಇಲ್ಲಿ ನಾನು, ನೀನು, ನಾಗಮಾತಾ ಇದ್ದೀವಿ. ನಮ್ಮ ಜೊತೆ ಆದಿಶೇಷನು ಸೇರ್ಕೊಂಡ್ರೆ ನಾಗಮಣಿಗೆ ಜೀವಾತ್ಮ ಸೇರೋದು ಕಷ್ಟದ ವಿಷಯನೇ ಅಲ್ಲ. ಅರ್ಥ ಮಾಡ್ಕೊ ಮಾಯಾ. ನಾಗಮಾತಾ ಅವ್ರ ಮಗನ್ ನೋಡೋವರೆಗೂ ಊಟ ತಿಂಡಿ ನೀರು ಏನು ಮುಟ್ಟಲ್ಲ ಅಂತ ಶಪಥ ಮಾಡ್ಬಿಟ್ಟಿದ್ದಾರೆ. ಅವ್ರ ಆರೋಗ್ಯ ಏನಾದ್ರೂ ಹಾಳಾದ್ರೆ ನಾಗಮಣಿ ಶಕ್ತಿ ಕುಂದತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ. ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿದೆ ಅಂದಾಗ ದಯವಿಟ್ಟು ಅದನ್ನ ಹೇಳ್ಬಿಡು. ನನಗೆ ಹೇಳ್ದಿದ್ರು ಪರವಾಗಿಲ್ಲ, ನಾಗಮಾತಾಗಾದ್ರೂ ಸತ್ಯ ಹೇಳು. ನಾಗಮಾತೆಗೆ ನಾನು ನಿಜ ಹೇಳಿದ್ರೆ ಅವ್ರು ನಿನ್ ಹತ್ರ ಬಂದು ಹೇಳೇ ಹೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಈ ಉಪಾಯ ಅಂತಾನೂ ಕೂಡ ಗೊತ್ತು. ನೀನು ಎಷ್ಟೇ ಪ್ರಯತ್ನ ಪಟ್ರು ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಅದನ್ನ ನಾನು ಹೇಳಲ್ಲ. ತಪ್ಪು ಮಾಡ್ತಾ ಇದೀಯ ನೀನು. ನಮ್ಮ ಲೋಕದ ನಿಯಮಗಳ ವಿರುದ್ಧ ಹೋಗ್ತಾ ಇದೀಯ ನೀನು. ನನ್ನ ಲೋಕದ ನಿಯಮ ನನ್ನ ಪರವಾಗಿದ್ದಾಗ ಮಾತ್ರ ಅದು ನನ್ನ ನಿಯಮ, ಇಲ್ಲವಾದಲ್ಲಿ ಅದು ಒಲ್ಲದ ನಿಯಮ. ನನ್ನ ಹುಟ್ಟು ಮರು ಹುಟ್ಟು ಎಲ್ಲವೂ ನನ್ನ ಆದಿಶೇಷನಿಗೋಸ್ಕರ. ಹಾಗಿದ್ದಾಗ ಅವನು ಎಲ್ಲಿದ್ದಾನೆ ಎಂದ ಗುಟ್ಟು ನಾನು ಹೇಳಲ್ಲ. ನೋಡು, ಅದರಿಂದ 4 ಲೋಕಕ್ಕೆ ತೊಂದರೆ ಆಗುತ್ತೆ. ನನ್ನ ಆದಿಶೇಷನ್ಗೆ ತೊಂದರೆ ಆಗದೆ ಇದ್ರೆ ಸಾಕು. ನಾಗಮಾತಾಗೆ ಏನಾದ್ರೂ ತೊಂದರೆ ಆದ್ರೆ ಆದಿಶೇಷ ನಿನ್ನ ಕ್ಷಮಿಸೋದಿಲ್ಲ. ಅವನು ನನ್ನನ್ನ ಕ್ಷಮಿಸೋದ್ ಬೇಕಾಗಿಲ್ಲ, ನನ್ನ ಪ್ರೀತಿಸಿದ್ರೆ ಸಾಕು. ನೋಡು, ನನಗ ಆದಿಶೇಷ ಅಷ್ಟೇ ಮುಖ್ಯ. ಅವನೆಲ್ಲಿದ್ದಾನೆ ಅಂತ ತಿಳಿಯೋಕ್ ನೀನೇನೇ ಮಾಡಿದ್ರು ನಾನು ಹೇಳಲ್ಲ. ಅಲ್ಲಿ ನಾಗಮಾತಾ ಮಗನ್ಗೋಸ್ಕರ ಉಪವಾಸ ಮಾಡ್ತಾ ಇರೋದನ್ನ ನೋಡಿದ್ಮೇಲೂ ನೀನ್ ಈ ತರ ಮಾತಾಡ್ತಿದ್ಯಾ? ನಾನು ಆದಿಶೇಷನ್ಗೋಸ್ಕರ ಸಂವತ್ಸರಗಳಿಂದ ತಪಸ್ ಮಾಡ್ತಾನೆ ಇದ್ದೀನಿ. ಇವತ್ತು ಅವರು ಉಪವಾಸ ಮಾಡೋದ್ರಲ್ಲಿ ಏನು ದೊಡ್ಡ ವಿಷಯ? ಬಂದೇನಮ್ಮ? ಏನಾಯ್ತಮ್ಮ? ಏನ್ ಯೋಚನೆ ಮಾಡ್ತಿದ್ದೆ? ನಾನು ಕೇಳಿದ್ದು ನೀರು ಗಾಳಿ ಅಲ್ಲ. ನೀರ್ ತಗೊಂಬಂದ್ರೆ ಖಾಲಿ ಲೋಟ ತಂದಿದ್ಯಲ್ಲಮ್ಮ, ಏನಾಯ್ತು ನಿಂಗೆ? ಏನಿಲ್ಲಪ್ಪ, ಏನಿಲ್ಲ, ನಾನು ನೀರ್ ತರ್ತೀನಿ. ಮೊದಲು ಏನಾಯ್ತು ಹೇಳು. ಏನಿಲ್ಲ ಅಪ್ಪ, ಏನಿಲ್ಲ. ವರಮಹಾಲಕ್ಷ್ಮಿ ವ್ರತಕ್ಕೆ ಇವಳ ಮತಿ ಆಗಮನವಾಗಲೇಬೇಕೆಂದು ಇವಳ ಮತಿಯಲ್ಲಿ ತುಂಬಿರುವೆಯಲ್ಲ ಮಹೇಶ್ವರ. ಸ್ವಾಮಿಗಳೇ, ಏನ್ ನಿಮ್ ಮಾತಿನ ಅರ್ಥ? ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನೀವ್ ನೋಡಿದ್ರೆ ಹಬ್ಬಕ್ಕೆ ಅವನ ನನ್ನ ಜೊತೆಗೆ ಇರ್ಬೇಕು ಅಂತ ಹೇಳ್ತಾ ಇದ್ದೀರಾ? ನಿನ್ನ ಸುಮಂಗಲ ವ್ರತಕ್ಕೆ ಪೂರ್ಣ ಫಲ ಪ್ರಾಪ್ತಿಯಾಗಬೇಕೆಂದರೆ ನಿನ್ನ ಗಂಡ ಬರಲೇಬೇಕು, ಪೂಜೆಯಲ್ಲಿ ಭಾಗಿಯಾಗಲೇಬೇಕು. ಸ್ವಾಮಿಗಳೇ, ಈ ಸುಮಂಗಲಿ ವ್ರತ ಮಾಡ್ತಿರೋದೇ ತ್ರಿಶೂಲ್ ಬರ್ಬೇಕು ಅಂತ. ನೀವ್ ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತ್ರಿಶೂಲ್ ನನ್ನ ಜೊತೆ ಇರ್ಬೇಕು, ಇಲ್ಲದೆ ಹೋದ್ರೆ ವ್ರತ ಸಂಪೂರ್ಣ ಆಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಏನಿದು ಸ್ವಾಮಿಗಳೇ ದ್ವಂದ್ವ? ನಾನು ಹೇಳಿದ್ದು ನಾಗಮಣಿಗೆ ಜೀವಾತ್ಮ ಸೇರುವ ಸಮಯಕ್ಕೆ ನಿನ್ನ ಪತಿಯ ಆಗಮನವಾಗುತ್ತದೆ. ನೀನು ಮಾಡುತ್ತಿರುವ ಸುಮಂಗಲ ವ್ರತ ನಾಗಮಣಿಗೆ ಅದರ ಶ್ರೇಯಸ್ಸಿಗೆ ಪೂರ್ತಿಯಾಗಬೇಕೆಂದರೆ ಈ ವರಮಹಾಲಕ್ಷ್ಮಿ ವ್ರತ ಆಗಬೇಕು. ಅದಕ್ಕೆ ನಿನ್ನ ಗಂಡ ತ್ರಿಶೂಲ ನಿನ್ನ ಜೊತೆ ಇದ್ದು ಪೂಜೆಯ ವಿಧಿವಿಧಾನಗಳಲ್ಲಿ ಭಾಗಿಯಾಗಲೇಬೇಕು. ನಿನ್ನ ಹಣೆಗೆ ಕುಂಕುಮ ಇಟ್ಟು ದೀರ್ಘ ಸುಮಂಗಲಿಯಾಗು ಎಂದು ಆಶೀರ್ವದಿಸಬೇಕು.
ಅಷ್ಟಾದರೆ ಮಾತ್ರ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಅಲ್ಲ ನೀವ್ ಏನ್ ಹೇಳ್ತಾ ಇದ್ರ? ತ್ರಿಶೂಲ್ ಎಲ್ಲಿದ್ದಾನೆ? ನಾನ್ ಹೇಗ ಅವನ್ನ ಕರ್ಕೊಂಡ್ ಬರ್ಲಿ? ಇದಕ್ ಬೇರೆ ಯಾವ್ದು ದಾರಿನೇ ಇಲ್ವಾ? ಇಲ್ಲ ಇಲ್ಲ, ಒಂದು ವೇಳೆ ಇದ್ದಿದ್ದೇ ಆದರೆ ನಾನು ಅದನ್ನು ನನಗೆ ತಿಳಿಸಲಿದ್ದೆ. ನೀನು ಈಗ ಮಾಡುತ್ತಿರುವಂತಹ ಸುಮಂಗಲಿ ವ್ರತ ಈ ಕಾಲದಲ್ಲಿ ಅಲ್ಲದೆ ಮತ್ಯಾವುದೋ ಕಾಲದಲ್ಲಿ ಮಾಡಿದ್ದೇ ಆದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿರುತ್ತಿಲ್ಲ. ಆದರೆ ನೀನು ಈಗ ಮಾಡುತ್ತಿರುವ ಈ ವ್ರತದ ಮಧ್ಯೆ ವರಮಹಾಲಕ್ಷ್ಮಿ ಹಬ್ಬ ಬಂದಿರುವುದರಿಂದ ನೀನು ಈ ಪೂಜೆಯನ್ನು ಮಾಡಲೇಬೇಕು. ತ್ರಿಶೂಲನು ಪೂಜೆಗೆ ಬಂದರೆ ಅವನ ಪ್ರಾಣಕ್ಕೆ ಅಪಾಯ. ಬರದೇ ಇದ್ದರೂ ಕೂಡ ಅವನ ಪ್ರಾಣಕ್ಕೆ ಕಂಟಕದ ಕೈ. ಹೋಗ ಆ ಪರಮೇಶ್ವರನನ್ನ ಅಚಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳು. ಈ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮನ್ನ ಪಾರು ಮಾಡಲು ಆ ಪರಮೇಶ್ವರನಿಂದ ಮಾತ್ರ ಸಾಧ್ಯ. ಹೋರಾಟ. ಜಯ ಭೋಲೆನಾಥ. ಮಾರ್ಗ ನೇತ್ರವನ್ನು ಅಸುರಿ ಶಕ್ತಿ ನಿನ್ನ ಭಕ್ತಿಯೆಡೆಗೆ ಘೋರ ಘೋರ ಶಕ್ತಿಯಿಂದ ಸಾಗುತ್ತಿದ್ದರೋ ಮೌನವಾಗಿ ನೋಡುತ್ತಿರುವೆಯಲ್ಲ. ನಿನ್ನ ಮನಸ್ಸಲ್ಲಿ ಇರುವ ಉದ್ದೇಶವಾದರೂ ಏನು? ಈ ಪ್ರಕೃತಿಯಲ್ಲಿ ಬದಲಾಗುತ್ತಿರುವ ಈ ವಾತಾವರಣಕ್ಕೆ ಕಾರಣವಾದರೂ ಏನು? ಹೇ ಭೋಲೆನಾಥ, ಧರ್ಮ ಚಕ್ರವ ತಿಳಿದ ನಿತ್ಯ ಕರ್ಮಾತ್ಮನೆ, ಸಕಲ ಭೂತ ಪ್ರೇತ ಪಿಶಾಚ ನಾಶನೆ, ಭೂತದೊಳವಿತೋ ಭವಿಷ್ಯ ಬರೆಯುವ ಭದ್ರನಾಥನೇ, ಸಾತ್ವಿಕರ ರಕ್ಷಕನೇ, ದುರ್ಮಾರ್ಗಿಗಳ ಭಕ್ಷಕನೇನೋ, ಪ್ರತಿ ಕ್ಷಣ ಪ್ರತಿ ಯುಗಕ್ಕೂ ನೀನೇ ಪ್ರವರ್ತಕನೇ, ಸಕಲ ಕಾಲಕ್ಕೂ ಸಮದರ್ಶಿ ಶಿಕ್ಷಕನೇ, ನಿರ್ವಿಕಾರ ನಿರ್ವಿಚಾರ ನಿರಕ್ಷಾಹತ ದೇವ, ಒಂದೆರಗು ಕಂಟಕಗಳಿಂದ ದೂರ ಮಾಡು. ದೇವತೆಯ ವಕ್ರ ದೃಷ್ಟಿ ನಿನ್ನಂಶ ಸಂಭೂತನ ಮೇಲೆ ಭೂತ ಚೇಷ್ಟೆಯಾಗಿ ದಾಳಿ ಮಾಡುತ್ತಿದೆ. ಅವನನ್ನು ಕಾಪಾಡು. ಸಂದರ್ಭದ ಒತ್ತಡಕ್ಕೆ ಬಣಿದು ಅವನು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹಾಗೆ ಮಾಡು. ಅವನ ಮೇಲೆ ಒಂದೆರಗು ಕಂಟಕಗಳನ್ನು ದೂರ ಮಾಡು ದೇವಾ. ಹಬ್ಬದ ದಿನ ಗಂಡ ಬಂದ್ರೆ ಯಾವ ಹೆಂಡತಿ ಖುಷಿ ಆಗಲ್ಲ ಹೇಳು? ಪಾಪ ಏನು ಖುಷಿ. ಮದುವೆ ಆದಾಗಿಂದ ಬಾವಾಜಿ ಹೆಸರು ಕೇಳಿದ್ರೆ ಸಾಕು, ತುಂಬಾ ಖುಷಿ ಆಗ್ಬಿಡ್ತೀಯ ನೀನು. ಅರೆ ಬಾವಾಜಿ ಬಂದ್ರು. ತಮಾಷೆ ಮಾಡಿದೆ. ಗೋವಿಂದ ನಾನು ಈ ಮನೆ ಸೆಕೆಂಡ್ ಯಜಮಾನ ಇದ್ದಂಗೆ. ಅಜ್ಜಿ, ಶಿವಾನಿ ಅವರು ಎಲ್ಲಿ? ಅವಳು ಬಟ್ಟೆ ಬದಲಾಯಿಸ್ತಾ ಇದ್ದಾಳೆ. ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ಈ ಸೀರೆ ನಿಮಗೆ ತುಂಬ ಚೆನ್ನಾಗಿ ಒಪ್ತಾ ಇದೆ. ಆ್ಯಕ್ಚುಲಿ ನನಗೆ ಈ ಸೀರೆನ ಅಷ್ಟು ಇಷ್ಟ ಆಗಿಲ್ಲ. ನಿಮ್ಮ ಅಂದದಿಂದ ಈ ಸೀರೆಗೆ ಅಂದ ಹೆಚ್ಚಾಯ್ತು ಅನಿಸ್ತಿದೆ. ನಿಮ್ಗೆ ಇದು ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ? ಓಕೆ, ಕಮ್ಮಿ ಮಾಡ್ಕೋತೀನಿ ಬಿಡಿ.
ನಂದೀಶ ಹಿಡಿಯೋನ್ನ ನೋಡೋನು ಅದು ದಿಗ್ವಿಜಯ್ ಅವರು ಬಂದ್ರು ಅಂತ ಗೋವಿಂದ್ ಜೋಕ್ ಮಾಡಿದ್ರು, ಅದಕ್ಕೆ ಅಟ್ಟಾಡ್ಸ್ತಿದ್ದಾರೆ. ಶಿವಾನಿ ಅವರೇ, ಮನೇಲಿ ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದಾರೆ, ಇಷ್ಟೊಂದು ದೊಡ್ಡ ಸೆಲೆಬ್ರೇಷನ್ ನಡೀತಿದೆ, ಆದ್ರೆ ನೀವು ಮಾತ್ರ ಡಲ್ ಆಗಿದ್ದೀರಾ, ಯಾಕೇನಾಯ್ತು? ಯಾಕೋ ಮನ್ಸು ಸರಿ ಇಲ್ಲ. ಏನಾಯ್ತು ಹೇಳಿ, ನಾನು ಸರಿ ಮಾಡ್ತೀನಿ. ಯಾರಿಂದನೂ ಅದನ್ನ ಸರಿ ಮಾಡಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಆದ್ರೆ ನಿಮಗ್ ನಾನು ಏನು ಅಂತ ಗೊತ್ತಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡೋ ಈ ಪೂಜೆಗೆ ತ್ರಿಶೂಲ್ ಕೂಡ ನನ್ನ ಜೊತೆಗಿರ್ಬೇಕಂತೆ. ಇವತ್ತು ಹಬ್ಬಕ್ಕೆ ತ್ರಿಶೂಲ್ ಕೂಡ ಬಂದು ನನ್ನ ಜೊತೆ ಪೂಜೆ ಮಾಡ್ಬೇಕಂತೆ. ಅಕಸ್ಮಾತ್ ಅವ್ನು ಬರ್ಲಿಲ್ಲ ಅಂದ್ರೆ ಏನಿದು ಶುದ್ಧ ಸೂಚನೆ? ಮೃತ್ಯುದೇವತೆಯ ಪಕ್ಕದಲ್ಲಿ ಕಣ್ಣು ಬಿಟ್ಟಿದ ಹಾಗೆ ನಿನ್ನಂಶ ಸಂಬೂಧನೇನಾದರೂ ಮಾತು ತಪ್ಪಿದ್ದಾನೆ. ಮೃತ್ಯು ದೇವತೆಯ ಬಾಯಿಗೆ ಅವನನ್ನು ಹಾಕುವುದೇ ನಿನ್ನ ಉದ್ದೇಶ. ಮೋಹ ನಿದ್ರೆಯಲ್ಲಿದ್ದ ತ್ರಿಶೂಲನ ದೇಹಕ್ಕೆ ಅವನ ಆತ್ಮವನ್ನು ಸೇರಿಸಿದ ಉದ್ದೇಶವಾದರೂ ಏನು? ಮೃತ್ಯು ದೇವತೆಯ ಮಡಿಲಿಗೆ ಅವನನ್ನ ಹಾಕಲು ಎಚ್ಚರಿಸಿದೆ. ಅವನ ಒಳಗಿನ ಅರಿವಿಗೆ ಮಂಕು ಕವಿಸಿ ಅವನನ್ನು ದಿಕ್ಕು ತಪ್ಪಿಸಿ ಬಿಟ್ಟೆಯ ದೇವ. ಯಾಕೆಂತ ಘೋರ ದೇವ, ನೀನೇ ಅವನ ಮನಸ್ಸನ್ನು ಬದಲಾಯಿಸುವ ಹಾಗೆ ಮಾಡಿ ಬದಲಾಯಿಸಿ ಈಗ ಮೃತ್ಯುಕೂಪಕ್ಕೆ ತಳ್ಳಿಬಿಟ್ಟೆಯ ದೇವ, ತಳ್ಳಿಬಿಟ್ಟೆಯ.